ಸರ್, ನಾನು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ, FKCC ಡೈರೆಕ್ಟ್ರಾಗಿ, ಕಾಸಿಯಾದಲ್ ಡೈರೆಕ್ಟ್ರಾಗಿ, ಅದೇ ರೀತಿ ಭಾರತ ಸೇವಾ ದಳದಲ್ಲಿ ನಾನು ಜಿಲ್ಲಾ ಸಮಿತಿ ಸದಸ್ಯನಾಗಿ, ಅದಲ್ಲದೆ ಮೈಸೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದಲ್ಲದೆ ಪ್ರಾಥಮಿಕ ಕುಂಬಾರಕೊಪ್ಪಲು ಪ್ರಾಥಮಿಕ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ಅಲ್ಲಿ ಮತ್ತು ಲಯನ್ಸ್ ಕ್ಲಬ್ನಲ್ಲಿ ಸರ್ವಿಸ್ ಮಾಡ್ತಾಯಿದ್ದೇನೆ. ಇದೆಲ್ಲನೂ ಪರಿಗಣಿಸಿ, ಅದು ಸರ್ಕಾರಿ ಶಾಲೆಯಲ್ಲಿ ನಾನು ಸೇವಾ ಮನೋಭಾವನೆಯಿಂದ ಎಲ್ಲ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ಗೆ ಆಗ್ಬೋದು, ಸ್ಮಾರ್ಟ್ ಕ್ಲಾಸ್ಗೆ ಬೇಕಾದಂಥ ಪ್ರಾಜೆಕ್ಟ್ರು ಮತ್ತು ಬೇರೆ ಬೇರೆ ಒಂದು ಉಪಕರಣಗಳು ಮತ್ತು ಮಕ್ಕಳಿಗೆ ಊಟ ಮಾಡಲಿಕ್ಕೆ ತಟ್ಟೆ ಲೋಟಗಳು ಎಲ್ಲ ಮಕ್ಳಿಗೂ ಪ್ರತಿ ಸಾರಿ ಎಷ್ಟು ಮಕ್ಕಳಾಗ್ತವೆ ಅದಕ್ಕೆ ಪ್ರತಿ ಸಾರಿನೂ ನಾವು ಒಂದು 10 ವರ್ಷದಿಂದ ಇದು ಸರ್ವಿಸ್ ಮಾಡ್ಕೊಂಡು ಬರ್ತಿದ್ದೆ. ಇದಲ್ಲದೆ ಟೀಚರ್ಸ್ ಡೇನಲ್ಲಿ ಗುರುವಂದನೆ ಅಂದ್ಕೊಂಡು ಒಂದು 100ರಿಂದ 120 ಜನ ಟೀಚರ್ಸ್ಗಳಿಗೆ, ಸರ್ಕಾರಿ ಶಾಲೆ ಟೀಚರ್ಸ್ಗಳಿಗೆ ನಾನು ಈ ಒಂದು ಯಾವುದಾದ್ರು ಒಂದು 600ರಿಂದ 1000 ರೂಪಾಯಿ ತನಕ ನಾನು ಇದನ್ನ ಅವ್ರಿಗೆ ಗಿಫ್ಟ್ ಕೊಟ್ಕೊಂಡು ಬರ್ತಾಯಿದ್ದೀನಿ. ಕಾರಣ ಏನು ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಮಕ್ಕಳು ಭಾಳ ಬಡವ ಮಕ್ಕಳು ಇರ್ತಾರೆ. ಸರ್ಕಾರಿ ಸಂಬಳ ತೊಗೊಂಡು ಅವರು ಪಾಠ ಸರಿಯಾಗಿ ಮಾಡದೆ ಹೋದರೆ ಅವ್ರಿಗೆ ಎಚ್ಚರಿಸ್ಬೇಕು. ಮತ್ತು ಈ ಥರ ಪಬ್ಲಿಕ್ಸು ನಮಗೆ ಸಹಾಯ ಮಾಡ್ತಾರೆ, ನಾವು ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಬೆಳೀಲಿ ಅನ್ನೋದಕ್ಕಾಗಿ ಗುರುವಂದನೆ ಮುಖಾಂತರ ನಾನು ಆ ಥರ ಮಾಡಿದ್ದೀನಿ. ಅದೇ ರೀತಿ ಸಾಕಷ್ಟು ಮರ ಗಿಡಗಳನ್ನ ನೆಡಲಿಕ್ಕೆ ನಾನು ಒಂದು 6000 ಚಿಲ್ಲರೆ ಮರಗಳನ್ನ ನಾನು ಒಂದು 5 ಎಕರೆ ಚಿಲ್ಲರೆ ಜಮೀನಲ್ಲಿ ಬೆಳೆಸಿದ್ದೀನಿ. ಅದಲ್ಲದೆ ಎಮ್ರಲ್ಡ್ ಎನ್ಕ್ಲೇವ್ನಲ್ಲಿ ನಾನು ಗಿಡಗಳ ಬೆಳೆಸಿದ್ದೀನಿ. ಅದೇ ರೀತಿ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ನಾನು ಪದಾಧಿಕಾರಿಯಾಗಿದ್ದೀನಿ. ಇದೆಲ್ಲ ಒಂದು ಸೇವೆಗಳನ್ನ ಪರಿಗಣಿಸಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ನನಗೆ ಆನರರಿ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಮತ್ತು ಈ ವೈಸ್ ಚಾನ್ಸಲರ್ ಅಲ್ಸೆ ಸಾಹೇಬರಿಗೆ ನಾನು ಕೃತಜ್ಞತಾಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾನು ಈ ಸೇವೆ ಮಾಡಲಿಕ್ಕೆ ಮೂಲ ಕಾರಣ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾದದ್ದು. ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಲಿಕ್ಕೆ ಸುಧಾಕರ್ ಎಸ್ ಶೆಟ್ಟಿ ಅವರು ನನ್ನ ಈ ಸ್ಥಾನಕ್ಕೆ ಕೂರಿಸಲಿಕ್ಕೆ ಪ್ರಯತ್ನಪಟ್ಟು ನನ್ನ ಈ ಒಂದು ಸ್ಥಾನದಲ್ಲಿ ಕೂರಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಕೂಡ ಅಭಿನಂದಿಸ್ತೇನೆ. ಅದೇ ರೀತಿ ನನಗೆ ಈ ಒಂದು ಸೇವಾ ಮನೋಭಾವನೆ ಬರಲಿಕ್ಕೆ ಮೂಲ ಕಾರಣ ಎಮ್ರಾಲ್ಡ್ ಎನ್ಕ್ಲೇವ್ನ ಮಿಸ್ಟ್ರು VR ವೇಣುಗೋಪಾಲ್ ಅಂತ ಅವರು ನನಗೆ ಸಹಾಯ ಮಾಡಲಾಗಿ, ಮತ್ತು ಅವ್ರ ಜೊತೆಯಲ್ಲಿ ವರ್ಷ ಅಸೋಸಿಯೇಟ್ಸ್ನ MD ಆದಂಥ ಶ್ರೀ B ಕುಮಾರ್ ಅವರ ಒಂದು ನನ್ನ ಸಹಾಯ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಈ ಒಂದು ಸೇವಾ ಮನೋಭಾವನೆ ಮಾಡಲಿಕ್ಕೆ, ಸೇವಾ ಕಾರ್ಯಗಳ ಮಾಡಲಿಕ್ಕೆ ಹಣದ ಸೌಲಭ್ಯ ಮತ್ತು ಮಾರ್ಗದರ್ಶನ ನಮಗೆ ಅತ್ಯಮೂಲ್ಯವಾದದ್ದು. ಅದಕ್ಕಾಗಿ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಎಲ್ಲ ಒಂದು ಸಹಾಯವನ್ನು ಮಾಡೋದರಿಂದ ನನ್ನ ಜೀವನ ಮಟ್ಟನೂ ಸುಧಾರಿಸಿದೆ. ಅದಲ್ಲದೆ ಸಾರ್ವಜನಿಕವಾಗಿ ನಾನು ಗುರುತಿಸ್ಕೊಂಡಿದ್ದೇನೆ. ಸಾಕಷ್ಟು ಉದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಮಾಡಿಕೊಳ್ಳಲಿಕ್ಕೆ, ಉದ್ದಿಮೆದಾರರಿಗೆ ಉದ್ಯಮ ಸ್ಥಾಪಿಸಲಿಕ್ಕೆ ಅವ್ರಿಗೆ ಬೇಕಾದಂಥ ನಿವೇಶನಗಳನ್ನು ಮೈಸೂರಿನ ಜಿಲ್ಲಾಧಿಕಾರಿಗಳವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಸಿಂಗಲ್ ವಿಂಡೋದಲ್ಲಿ ನಾನು ಸದಸ್ಯನಾಗಿ ಅವರಿಗೆ ಸಹಾಯ ಮಾಡಿದ್ದೇನೆ. ಅದರಾಗಿ ಸಾಕಷ್ಟು ಸಾವಿರಾರು ಜನ ಒಂದು ಉದ್ಯೋಗ ಮಾಡಲಿಕ್ಕೆ, ಉದ್ಯೋಗದಾತರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದೆಲ್ಲನೂ ಪರಿಗಣಿಸಿ ಸರ್ಕಾರ ಮತ್ತು ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಈ ಒಂದು ಡಾಕ್ಟ್ರೇಟ್ ಪದವಿ ಬರಲಿಕ್ಕೆ ಅವಕಾಶ ಆಗಿದೆ. ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇದೆಲ್ಲದಕ್ಕಿಂತ ಇದಕ್ಕೆ ಸಹಾಯಕವಾಗಿ ನಮ್ಮ ಮನೆಯ ನನ್ನ ಮಡದಿಯಾದಂಥ ಜಯಲಕ್ಷ್ಮಿ B ಇರ್ಬೋದು, ಕಿರಣ್ ರಾಜ್ ಅವರು ಇರ್ಬೋದು, ಇದೆಲ್ಲದಕ್ಕಿಂತ ಹೆಚ್ಚಿಗೆ ಮನೆ ಮಾದೇಗೌಡರಾದಂಥ D ಮಾದೇಗೌಡರು ನನಗೆ ಈ ಒಂದು ಸಹಕಾರ ಕೊಡಲಿಕ್ಕೆ, ನನಗೆ ಈ ಒಂದು ರೀತಿ ಸೇವಾ ಮನೋಭಾವನೆ ಬರಲಿಕ್ಕೆ ಅವರು ಒಂದು ಮುಖ್ಯ ಕಾರಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.